ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಪೂಜೆ ಆಯಿತು. ಶೆಟ್ಟಳ್ಳಿ ಆಂಜನೇಯನ ತೇರು ಇವತ್ತು. ಊರಿಗೆ ಹೋಗಿ ಬಂದು ಇವತ್ತು ಇಷ್ಟು ಲೇಟ್ ಆಯಿತು. ಇವಾಗ ಹೊರಟಿದ್ದೀನಿ, ಜಾತ್ರೆಗೆ ಹೋಗಬೇಕು. ಯಾರೋ ಒಬ್ಬರು ಕೇಳ್ತಿದ್ರು ರಾಯರ ಪೂಜೆ ಮಾಡೋದಕ್ಕೆ, ನಿಮ್ಮ ದೇವ್ರು ಯಾವುದು? ರಾಯರ ಪೂಜೆ ಮಾಡೋದು ಎಲ್ಲರೂ ಮಾಡ್ತಾರೆ ರಾಯರ ಪೂಜೆನ. ನಿಮ್ಮ ದೇವ್ರು ಯಾವುದು ಹೇಳಿ ಅಂತ. ನಮ್ಮ ದೇವರು ಶೆಟ್ಟಿಹಳ್ಳಿ ಆಂಜನೇಯ. ನೋಡಿ ಇಲ್ಲೈತೆ, ಇದೇ ನಮ್ದು ಆಂಜನೇಯ, ನಮ್ಮ ಮನೆ ದೇವರು. ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ಇವತ್ತು. ತುಳಸಿ ಊರಿಂದ ಕಿತ್ಕೊಂಬಂದಿದ್ದೆ, ಅಲ್ಲಿ ನಾವು ಅತ್ತೇರಲ್ಲಿ ಮಸ್ತಾಗಿತ್ತು ತುಳಸಿ ಪೂಜೆ ಇವತ್ತು. ಆಂಜನೇಯನ ಜಾತ್ರೆ ಪ್ರಯುಕ್ತ ಹೂವು ಸ್ವಲ್ಪ ಇತ್ತು, ಹಂಗಾಗಿ ಇವಾಗ ಪೂಜೆ ಮಾಡಿ ಹೊಡ್ತಾ ಇದ್ದೀನಿ ಆಂಜನೇಯನ ಜಾತ್ರೆಗೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಜಾತ್ರೆ. ಅಲ್ಲೇ ತೇರು ಎಳ್ದಿರ್ತಾರೆ. ಇವತ್ತು ಲೇಟ್ ಆಯಿತು, ಯಾವತ್ತೂ ಲೇಟ್ ಆಗಿಲ್ಲ, ಊರಿಗೆ ಹೋಗಿರೋದ್ರಿಂದ ಲೇಟ್ ಆಯಿತು. ನೋಡೋಣ ಹೆಂಗಿರುತ್ತೆ ಜಾತ್ರೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ. ಹೊಸದು ಯಾವುದೋ ಒಂದು ಸೀರೆ ಇತ್ತು, ಯಾರೋ ಕೊಟ್ಟಿದ್ದು, ಕುಂಕುಮಕ್ಕೆ ಕೊಟ್ಟಿದ್ರು. ಅದು ಸ್ಟಿಚ್ ಮಾಡಿ ಕಾಲೇ ಒಂದು 15 ದಿವಸ ಆಗಿತ್ತು. ಇವತ್ತು ಹೊಟ್ಬಿಟ್ಟು ಜಾತ್ರೆಗೆ ಹೊಸ ಸೀರೆ ಉಟ್ಕೊಂಡು ಹೋಗೋಣ ಅಂತ ಹೊಸ ಸೀರೆ ಉಟ್ಕೊಂಡಿದ್ದೀನಿ. ಸೊ ನೋಡಿ ಗೈಸ್, ಇವತ್ತಿನ ವ್ಲಾಗ್ನ ನಮ್ಮ ಅಮ್ಮನೇ ಶುರು ಮಾಡಿರೋದು. ಯಾಕಂದರೆ ನಾನು ದೇವಸ್ಥಾನಕ್ಕೆ ಹೋಗಂಗಿರಲಿಲ್ಲ, ಅದಕ್ಕೆ ನಮ್ಮ ಅಮ್ಮನೇ ಹೋಗಿದ್ರು. ಇವತ್ತು ಪೂರ್ತಿ ಬ್ಲಾಗ್ ನಮ್ಮ ಅಮ್ಮನೇ ಮಾಡಿರೋದು. ಸೊ ನೋಡಿ ಗೈಸ್, ನಮ್ಮ ಅಮ್ಮ ಎಲ್ಲ ಯಾವ ಥರ ವೀಡಿಯೋ ಮಾಡ್ಕೊಂಡಿದ್ದಾರೆ. ಪೂರ್ತಿ ವ್ಲಾಗು ಹೆಂಗಾಯ್ತು ಹಂಗೆ ಹಾಕ್ತೀನಿ, ಆದರೆ ವಾಯ್ಸ್ ಮಾತ್ರ ಕಟ್ ಮಾಡಿರ್ತೀನಿ. ಅಂದರೆ ಗಾಡಿ ಸೌಂಡ್ ಎಲ್ಲ ಕೇಳಿಸಿರುತ್ತೆ. ನೋಡ್ತಿರ್ಬೋದು, ಏಕ ಪಾನಕ ಮಜ್ಜಿಗೆ ಕೊಡ್ತವ್ರೆ. ಈಗ ಪೂರ್ತಿ ರೋಡಲ್ಲಿ ಹೋಗ್ಬೇಕಾದ್ರೆ ಪೂರ್ತಿ ವ್ಲಾಗ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು 7 ಮಿನಿಟ್ಸ್ ವ್ಲಾಗನ್ನ ಮಾಡ್ಕೊಬಂದಿದ್ದಾರೆ ಅಷ್ಟಾದರೂ ಮಾಡ್ಕೊಬಂದವರಲ್ಲ. ನಾನು ಹೋಗಲಿಲ್ಲ ಅಂದ್ರೂ ಅಷ್ಟು ವ್ಲಾಗ್ನ ನಮ್ಮಮ್ಮ ಮಾಡ್ಕೊಬಂದಿದ್ರು. ನೋಡ್ತಿರ್ಬೋದು ನೀವು ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಫುಲ್ಲು ನನಗೂ ಸಹ ಪ್ರಸಾದ ಇಸ್ಕೊಂಬಂದಿದ್ರು ನಮ್ಮಮ್ಮ, ನಾನು ಸಹ ತಿಂದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ. ರೋಡಲ್ಲೂ ಪೂರ್ತಿ ಪ್ರಸಾದ, ಪಾನಕ, ಮಜ್ಜಿಗೆ, ಅದು ಇದು ಎಲ್ಲನೂ ಕೊಡ್ತಿರ್ತಾರೆ. ಅವತ್ತು ಫುಲ್ ತುಮಕೂರೇ. ಶೆಟ್ಟಳ್ಳಿ ಆಂಜನೇಯನ ಮಕ್ಕಳು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಪಾನಕ, ಮಜ್ಜಿಗೆ, ಹೆಸರುಬೇಳೆ, ಆ ಥರದ್ದು ಏನಂದರೆ ಪಲಾವು, ಟೊಮೊಟೊ ಬಾತು, ಚಿತ್ರಾನ್ನ, ಇದು ಕಲ್ಲಂಗಡಿ ಹಣ್ಣು ಎಲ್ಲನೂ ಕೊಡ್ತಾ ಇರ್ತಾರೆ. ನೋಡ್ತಿರ್ಬೋದು ನೀವು ನಮ್ಮಮ್ಮ ಎಲ್ಲ ಫುಲ್ ಯಾವ ಥರ ಕ್ಲಿಪ್ಪಿಂಗ್ಸ್ನ ತೊಗೊಬಂದಿದ್ದಾರೆ ಅಂತ. ಚೆನ್ನಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಬಂದಿದ್ದಾರೆ. ನಾನು ಹೋಗಿದ್ರು ನಾನು ಈ ಥರ ವ್ಲಾಗ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ನಮ್ಮಮ್ಮ ನೋಡ್ತಿರ್ಬೋದು ನೀವು, ಆಟೋದಲ್ಲಿ ಕೂತ್ಕೊಂಡು ಸೆಲ್ಫಿ ಕ್ಯಾಮ್ರಾದಲ್ಲೆಲ್ಲ ತೊಗೊಂಡಿದ್ದಾರೆ. ತುಂಬ ಖುಷಿ ಆಯಿತು ವ್ಲಾಗ್ ಮಾಡಿದ್ದು. ಸೊ ನೋಡಿ ಗೈಸ್, ಶೆಟ್ಟಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ರೋಡ್ನ ಫುಲ್ಲು ರಶ್ ಅಂದರೆ ರಶ್ಶು. ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಗಾಡಿಗಳು, ಎಲ್ಲಿ ನೋಡಿದ್ರು ನೋಡಿ ಎಷ್ಟು ಬೈಕ್ಗಳು ಹೋಗ್ತವೆ ಅಂತಂದರೆ. ಅವತ್ತು ಆಟೋದವ್ರಂತೂ ಚೆನ್ನಾಗಿ ದುಡ್ಡು ಮಾಡಿರ್ತಾರೆ. ನಮ್ಮಮ್ಮ ಒಂದೇ ಹೋಗಿದ್ದಕ್ಕೆ ಹೋಗ್ಬೇಕಾದ್ರೆ 100 ರೂಪಾಯಿ ಕೊಟ್ಟೋಗೈತೆ. ಆದರೆ ಅಲ್ಲಿಂದ ಬರ್ಬೇಕಾದ್ರೆ ನಮ್ಮಮ್ಮ ದುಡ್ಡು ಉಳಿಸ್ಬೇಕು ಅಂತ ಶೆಟ್ಟಳ್ಳಿ ಆಂಜನೇಯನ ಇರುತ್ತವಿಂದ ಶೆಟ್ಟಳ್ಳಿಯಿಂದ ಬರ್ಬೇಕಾದ್ರೆ ನೀವು ನೋಡಿರ್ಬೋದು ಅಂಡರ್ ಪಾಸ್, ಅಲ್ಲಿವರೆಗೂ ನಡ್ಕೊಬಂದು 80 ರೂಪಾಯಿ ಕೊಟ್ಟು 200 ರೂಪಾಯಿ 250 ರೂಪಾಯಿ ಎಲ್ಲ ಕೇಳೋರಂತೆ. ಅದಕ್ಕೋಸ್ಕರ ನಮ್ಮಮ್ಮ ದುಡ್ಡು ಇರು ಇಷ್ಟೊಂದಲ್ಲ ಅಂದ್ಬಿಟ್ಟು ಏಕ ಪಾನಕ ಮಜ್ಜಿಗೆ ಕೊಡ್ತಿದ್ರಲ್ಲ, ಎಲ್ಲ ತಿನ್ಕೊಂಡು ಎಲ್ಲ ಎಲ್ಲ ತಿನ್ಕೊಂಡು ಕುಡ್ಕೊಂಡು ಅಲ್ಲಿವರೆಗೂ ನಡ್ಕೊಂಬಂದು ಅಲ್ಲೆಲ್ಲ ತಿಂದಿರೋದನ್ನೆಲ್ಲ ಕರಗಿಸೋಕ್ಕೋಸ್ಕರ ಅಲ್ಲಿಂದ ನಡ್ಕೊಬಂದು ದುಡ್ಡು ಉಳಿಸ್ಕೊಂಡು ಬಂದಿರೋದು. ಫುಲ್ ನೋಡ್ತಾ ಇರ್ಬೋದು, ಫುಲ್ಲು ಜನ ಗೈಸ್. ಈ ವರ್ಷವೇ ನಾನು ಹೋಗಿಲ್ಲ, ವರ್ಷನೂ ಹೋಗ್ತಿದ್ದೆ. ಈ ವರ್ಷವೇ ಹೋಗಿಲ್ಲ. ಈ ಸಲ ಊರಿಗೆ ಹೋದಾಗೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಗೈಸ್, ಈ ವ್ಲಾಗು ಹೇಗಿರುತ್ತೆ ಅಂತ ಪೂರ್ತಿ ನೋಡಿ. ವ್ಲಾಗ್ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದ್ರೆ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ ನೋಡಿ ಪ್ಲೀಸ್.
ಸೊ ಗೈಸ್, ಈಗ ಟೈಮ್ ಬಂದು 9:27, 9:30. ನೋಡಿ ನಾವು ಅಮ್ಮಂಗೆ ರೊಟ್ಟಿ ಹಾಕ್ಕೊಟ್ಟೆ. ನಮ್ಮಮ್ಮ ಏನು ಬದನೆಕಾಯಿ ಗೊಜ್ಜು ಈಟು ಅಂತತೆ, ಅದನ್ನೇ ತಿನ್ನುತ್ತೆ. ಬದನೆಕಾಯಿ ಗೊಜ್ಜು ನಾನು ದೇವ್ರ ಪ್ರಸಾದ ನಮ್ಮ ಮನೆ ಪಕ್ಕ ದಾಂಟಿ ತಂದು ಕೊಡ್ತು. ನಾನು ದೇವಸ್ಥಾನ ಹತ್ರಕ್ಕೆ ಹೋಗಿರಲಿಲ್ಲ. ಪಲಾವು ಮತ್ತು ಕಡಲೆಕಾಳು. ಈಗ ನಾನು ಇನ್ನೊಂದು ರೊಟ್ಟಿ ಹಾಕಿದ್ದೀನಿ, ಒಂಚೂರು ಜಾಸ್ತಿ ಬೇಸನ್ ಅಂತ ಹಾಕಿಟ್ಟು ಬಂದು ಪಲಾವನ್ನ ತಿಂತಾಯಿದ್ದೀನಿ. ನೋಡಿ ನಂದಾಗ ಹೋಗಲ್ಲ ನೋಡ್ತಾಯಿದ್ದೀನಿ. ನಾವು ಮನೆಗೂ ಎಲ್ಲ ನಂದಾಗ ಹೋಗಲ್ಲ ಫ್ಯಾನ್ಸ್, ಯಾವುದೋ ಯೂಟ್ಯೂಬ್ ಚಾನಲ್ ನೋಡಿದ್ರು ನಂದಾಗ ಹೋಗಲ್ಲ ಅಂತಾರೆ. ಸೊ ಗೈಸ್, ಪೃಥ್ವಿ ಹೋದ ಅವ್ರ ಮನೆಗೆ. ಇನ್ನು ಯಾವಾಗ ಗೊತ್ತೇನೋ ಗೊತ್ತಿಲ್ಲ. ಅವ್ರ ಅಮ್ಮ 3 ದಿವಸ ಸೋಮವಾರ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಂದರೆ ಡೈಲಿ ಬ್ಲಾಗು. ಗೈಸ್ ಏನು ಗೊತ್ತಾ, 1 ತಿಂಗಳು ಹೂವು ಇಲ್ಲ. ಪೃಥ್ವಿ ಬರ್ತಾನಲ್ಲ, ಒಂದು ಜೊತೆ ಬ್ಲಾಗ್ ಮಾಡ್ಬೋದು. 1 ತಿಂಗಳು ಏನು ಹೂವು ಇಲ್ಲ ಅಂತಂದರೆ ನಂಟಿಗೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ಮು. ಅದಕ್ಕೆ ಅವ್ರು ಹೂವು ತರ್ತಿಲ್ಲ 1 ತಿಂಗಳು. ತಿಂಗಳಿಗೆ ಬೇರೆ ಯಾರೋ 1 kg ಕೊಡ್ತಾರೆ ಅಷ್ಟೇ, ಯಾರೋ ಇಸ್ಕೊಂಡು ಕಟ್ಟೋದು. ಓಕೆ ಗೈಸ್, ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಬ್ಲಾಗ್ ನಿಮ್ಗೊಂದು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.